ಎಲ್ರಿಗೂ ನಮಸ್ಕಾರ. ಕನ್ನಡ ಕಾಣಿಸ್ಲಿ ಅಂತ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ, ಗುರು ಹಿರಿಯರು, ಅದಾದಮೇಲೆ ಭಾಳಷ್ಟು ಜನ ಇವತ್ತು ಎಲ್ಲ ಯಂಗ್ಸ್ಟರ್, ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸು, ಇನ್ಫ್ಲುಯೆನ್ಸರ್ಸು ಎಲ್ರಿಗೂ ನಮಸ್ಕಾರಗಳು ಹೇಳ್ತಾ, ಥ್ಯಾಂಕ್ ಯು ಹೇಳ್ತಾ, ಹಾಗೆ ಚೈತನ್ಯ ಸರ್ ಅವರ ತಂದೆ ತಾಯಿ ಎಲ್ಲಿದ್ದಾರೆ ಅವರ ಆಶೀರ್ವಾದದೊಂದಿಗೆ ಇವತ್ತು ಶುರು ಮಾಡಿದ್ದೀವಿ. ಆ್ಯಂಡ್ ಅವರ ಧರ್ಮಪತ್ನಿ ಅವರು ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಹಾರ್ಟ್ಲಿ ವೆಲ್ಕಮ್ ಟು ದಿ ಇಂಡಸ್ಟ್ರಿ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಟಿ ಸೀರೀಸ್ ಅವರ ಸೌತ್ ಹೆಡ್ ರಾಜು ಸರ್, ಥ್ಯಾಂಕ್ಸ್ ಅ ಲಾಟ್ ಆ್ಯಂಡ್ ಇಟ್ಸ್ ಬಿನ್ ಅ ಪ್ಲೆಷರ್ ಆ್ಯಂಡ್ ವಂಡರ್ಫುಲ್. ಥ್ಯಾಂಕ್ಸ್ ಅ ಲಾಟ್ ಫಾರ್. ಆ್ಯಂಡ್ ಅವರು ಐ ಥಿಂಕ್ ನನ್ನ ಕರಿಯರಲ್ಲಿ ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ನಂಬರ್ಸ್ ಏನು ಇನ್ನೂ ಇಲ್ಲಿವರೆಗೂ ಹೇಳಿಲ್ಲ ಯಾರೂ. ಐ ಥಿಂಕ್ ಆಡಿಯೋ ರೈಟ್ಸ್ ಒಂದು ಹ್ಯೂಜ್ ನಂಬರ್ ಮಾಡಿದೆ. ಸೊ ಅದು ಮುಂದೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಅವರು ಪ್ರಸ್ತಾಪ ಮಾಡ್ತಾರೆ, ಯಾಕಂದರೆ ನಾವು ಮಾಡಿದ್ರೆ ಅದು ರಾಂಗ್ ಆಗುತ್ತೆ. ಸೊ ಮುಂದೆ ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ. ಆ್ಯಂಡ್ ನಾನು ಭಾಳಷ್ಟು ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಯೂಶಲಿ ನಾನು ಮಾದೇವಾಗಲಿ ಪ್ರತಿ ನನ್ನ ಸಿನಿಮಾ ಬಗ್ಗೆ ಅಷ್ಟೊಂದು ಮಾತಾಡಲ್ಲ, ಯಾಕಂದರೆ ಸಿನಿಮಾ ಮಾತಾಡಬೇಕು ಅಂತ ನನಗೆ ಯಾವಾಗಲೂ ಇರುತ್ತೆ. ಸಿನಿಮಾ ರಿಲೀಸ್ ಆದಮೇಲೆ ಜನ ನೋಡ್ತಾರೆ, ಜನ ಮಾತಾಡ್ತಾರೆ. ಯಾಕಂದರೆ ನಾವೇ ಸಿನಿಮಾಗಳ ಬಗ್ಗೆ ನಾವೇ ಜಾಸ್ತಿ ಮಾತಾಡ್ಕೊಂಡು ಇಲ್ಲಿ ಹೆವಿಯಾಗಿ ಬಿಲ್ಡಪ್ ಕೊಟ್ಬಿಟ್ಟು ನಾವು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅನ್ನೋದಕ್ಕಿಂತ ಸಿನಿಮಾ ನೋಡಿ ಖಂಡಿತ ಐ ಥಿಂಕ್ ಮಾದೇವ ನನ್ನ ಒಂದು ಬೇರೆ ಒಂದು ಸ್ಟೈಲಿಗೆ ಕರ್ಕೊಂಡು ಹೋಗ್ತು, ಬೇರೆದೊಂದು ಜಾನರಲ್ಲೇ ಸಿನಿಮಾ ಕರ್ಕೊಂಡು ಹೋಯ್ತು. ಒಂದು ಕ್ಲಾಸ್ ಕಲ್ಟ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಥರದ್ದೊಂದು ನಮ್ಮ ಚೈತನ್ಯ ಸರ್ ಅವರು ಅವರ ಡೈರೆಕ್ಷನಲ್ಲಿ ಕೊಟ್ಟಿದ್ದಾರೆ. ತಪ್ಪಾಗಲ್ಲ ಸರ್? ಕ್ಲಾಸ್ ಆ್ಯಂಡ್ ಕಲ್ಟ್ ಎರಡು ಮಿಕ್ಸ್ ಮಾಡಿದ್ದೀರಾ ಅಂತ. ಎಸ್, ಅಫ್ಕೋರ್ಸ್. ಆ್ಯಂಡ್ ಭಾಳಷ್ಟು ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನಗೆ ಅದೊಂದು ಅರ್ಥ ಆಗಲಿಲ್ಲ, ಯಾಕಂದರೆ ಐ ಹ್ಯಾವ್ ಟು ಥ್ಯಾಂಕ್ಸ್ ಡೈರೆಕ್ಷನ್ ಟೀಮ್. ಭಾಳಷ್ಟು ಜನ, ಅವ್ರು ಯಾರು ಇನ್ವೈಟ್ ಮಾಡಿಲ್ಲ ಅನ್ಸುತ್ತೆ, ಅವರು ತುಂಬ ಜನ ಬಂದಿಲ್ಲ ಇಲ್ಲಿ. ಟೋಟಲ್ ಡೈರೆಕ್ಷನ್ ಟೀಮ್ ಇಲ್ಲ, ಯಾಕಂದರೆ ಕೋ ಡೈರೆಕ್ಟರಿಂದ ಹಿಡಿದು ಎಲ್ಲ ಡೈರೆಕ್ಷನ್ ಹುಡುಗರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಭಾಳಷ್ಟು ಕಷ್ಟ ಬಿದ್ದು ಹಗಲು ರಾತ್ರಿ ಕಷ್ಟ ಬಿದ್ದು ಮಾಡಿದ್ದಾರೆ. ಅವ್ರು ಯಾಕೋ ಗೊತ್ತಿಲ್ಲ ಇನ್ವೈಟ್ ಮಾಡಿಲ್ಲ, ಅವ್ರು ಬರಬೇಕಾಗಿತ್ತು ಅವರು. ಆ್ಯಂಡ್ ಅಫ್ಕೋರ್ಸ್ ಐ ಥ್ಯಾಂಕ್ ನನ್ನ ವೈಫ್ ನಿಶಾ ಅವರು, ಬಿಕಾಸ್ ಶೀ ಈಸ್ ಬಿನ್ ಅ ಬಿಗ್ ಸಪೋರ್ಟ್ ಈ ಸಿನಿಮಾಗೆ. ಇನ್ ಆ್ಯಂಡ್ ಔಟ್ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಶ್ರೇಯಸ್ ಅವರು ಆಗಲೇ ಹೇಳಿದರು. ಸೊ ಸಂತೋಷ್ ನಾರಾಯಣ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ ಅದೇನೋ ಗೊತ್ತಿಲ್ಲ. ಒಂದಿಷ್ಟು ನಾವು ನಮ್ಮಿಬ್ಬರು ಒಂದು ಮನಸ್ಥಿತಿ ಒಂದೇ ಥರ ಇತ್ತು ಅನ್ಸುತ್ತೆ. ನಾನೊಂದು ಇವರ ಬಗ್ಗೆ ತೆಗೆದು ಒಂದು ಸ್ಕ್ರೀನ್ಶಾಟ್ ಕಳಿಸ್ತೀನಿ, ಅವರು ಅಲ್ಲಿ ಯೋಚನೆ ಮಾಡ್ತಾರೆ, ಅಲ್ಲಿಂದ ನನಗವ್ರು ವಾಪಸ್ ಕಳಿಸ್ತಾರೆ, ನಾನು ಅವ್ರಿಗೆ ವಾಪಸ್ ಕಳಿಸಿರ್ತೀನಿ. ನಾನು ಅನ್ಕೊಂತೀನಿ ನಾನು ಕಳಿಸಿರೋದನ್ನ ನೋಡಿ ಇವರೇನೋ ಹುಡುಕಿದ್ದಾರೆ ಅಂತ. ಅಲ್ಲ, ಬಟ್ ನಾನು ಕಳ್ಸೋದಕ್ಕೂ ಅವ್ರು ಕಳ್ಸೋದಕ್ಕೂ ಎರಡು ಅಟ್ ಎ ಟೈಮ್ ಒಂದೇ ಆಗಿತ್ತು. ಸೊ ನಾವಿಬ್ರು ಯೋಚನೆ ಮಾಡಿದ್ದು ಒಂದೇ ಥರ ಆಯಿತು. ಆ್ಯಂಡ್ ಫೈನಲಿ ಈಸಿಯರ್ ಯುವರ್ ಅ ಬಿಗ್ಗೆಸ್ಟ್ ಪಿಲ್ಲರ್. ನಮಗೆ ನಮ್ಮ ಸಿನಿಮಾಗೆ ಅವ್ರ ಬಿಗ್ಗೆಸ್ಟ್ ಪಿಲ್ಲರ್ ಅಂತ ಹೇಳ್ಬೋದು. ಈಗ ನಾವೇನೇ ಮಾಡಿರ್ಬೋದು, ಸಿನಿಮಾ ಏನೇ ಆ್ಯಕ್ಟ್ ಮಾಡಿರ್ಬೋದು, ಏನೇ ಮಾಡಿದ್ರು ಅದಕ್ಕೆ ಜೀವ ತುಂಬೋದೇ ಒಂದು ದೊಡ್ಡ ಕೆಲಸ. ಸೊ ಅದಕ್ಕೆ ಟೋಟಲಿ ಐ ಥಿಂಕ್ ಯು ವಾಚ್ ದಿ ಹೋಲ್ ಸಿನಿಮಾ. ಅವರು ಖಂಡಿತ ಸಿನಿಮಾ ಬಗ್ಗೆ ಹೇಳ್ತಾರೆ, ಯಾಕಂದರೆ ಇಡೀ ಸಿನಿಮಾ ಅವ್ರು ನೋಡಿದ್ದಾರೆ. ಅವರು ಈ ಸಾಂಗ್ ಶುರು ಸಾಂಗ್ ಆ್ಯಕ್ಚುಲಿ ಬಂದು ಬರೀ ಒಂದು ಟ್ಯೂನ್ ಮಾಡಿ ಕಳಿಸಿರ್ತಾರೆ. ಫಸ್ಟ್ ಇಷ್ಟಪಡೋದು ನಾನು, ಡೈರೆಕ್ಟರ್ ಸರು. ಭಾಳಷ್ಟು ಜನಕ್ಕೆ ಇಲ್ಲಿ ಆ್ಯಕ್ಚುಲಿ ಟೀಮಲ್ಲಿ ಇಲ್ಲ ಇದು ಸ್ಲೋ ಇದೆ, ಸಾಂಗ್ ಸ್ಲೋ ಇದೆ ಅಂತ ಹೇಳ್ತಿರ್ತಾರೆ. ಬಟ್ ನನಗಂತೂ ನಾನು ನಿಜ ಹೇಳ್ತೀನಿ, ಈ ಶುರು ಸಾಂಗ್ ಇಟ್ಸ್ ಲೈಕ್ ಒನ್ ಅಂಡರ್ ಕರೆಂಟ್. ನಿಮಗೆ ಹೋಗ್ತಾ ಈ ಕಂಪೋಸಿಷನ್, ಎಸ್ಪೆಷಲಿ ದೋಸ್ ವೈಲನ್ ಬಿಟ್ಸ್, ದೋಸ್ ಲೈವ್ ವೈಲನ್, ಒಂದು ನಿಮಗೆ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿರೋದು, ಆರ್ಕೆಸ್ಟ್ರಾ ಆಗಲಿ, ಪ್ರತಿಯೊಂದು ಲೈವ್ ನೀವು ಹೋಗಿರೋದು. ಆ್ಯಂಡ್ ಎಸ್ಪೆಷಲಿ ಈ ಸಾಂಗಲ್ಲಿ ನೀವು ಲಾಸ್ಟ್ ಬಿಟ್ಟಲ್ಲಿ ಒಂದು ಒಂದಿಷ್ಟು ಲೈವ್ ವೈಲೆನ್ಸ್ ಹೋಗುತ್ತೆ. ಐ ಥಿಂಕ್ ಒಂದು 40, 50, 60, 100, 40 ವೈಲೆನ್ಸ್, ಒಂದು 40 ವೈಲನ್ ಹೋಗುತ್ತೆ ಒಂದು ಆ ಬಿಟ್ಟು. ಒನ್ ಆಫ್ ದಿ ಬೆಸ್ಟ್ ಫೇವ್ರೆಟ್ ನನಗೆ. ಐ ಥಿಂಕ್ BGM ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಇವರು ಸಿನಿಮಾ ನೋಡಿ ನಮಗೊಂದು ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟರು ಮೊನ್ನೆ. ಐ ಥಿಂಕ್ ಅದು ಅವ್ರ ಬಾಯಿಂದನೇ ಕೇಳಿ, ಯಾಕಂದರೆ ಸಿನಿಮಾ ಹೇಗೆ ಬಂದಿದೆ ಅಂತ ಹೇಳಿ. ಮಾದೇವ ಒಂದು ಕಡೆ ಆದರೆ ಖಂಡಿತ ಇದೊಂದು ಬೇರೆ ಇನ್ನೊಂದು ಮೈಲಿಗಲ್ಲಿ ನನಗೆ ಈ ಒಂದು ಸಿನಿಮಾ ಕರ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಇದಕ್ಕೆಲ್ಲ ಬಂದು ಇಷ್ಟೆಲ್ಲ ನಾವು ಮಾಡಿದ್ದೀವಿ, ನಾವೆಲ್ಲ ಮಾತಾಡಿದ್ದೀವಿ, ನಾನಾಗಲಿ ಡೈರೆಕ್ಟರ್ ಸರ್ ಆಗಲಿ ಎಲ್ಲರೂ ಮಾತಾಡಿದ್ದೀವಿ. ಅದಕ್ಕೆಲ್ಲ ಕಾರಣ ಪ್ರೊಡ್ಯೂಸರ್ ಬಂಡವಾಳ ಹಾಕಿದ್ರೆ ಮಾತ್ರ ಇದಕ್ಕೆಲ್ಲ ಸಾಧ್ಯ. ಸೊ ಪದ್ಮಾವತಿ ಅವರು ಒಂದು ದೊಡ್ಡ ಸಿನಿಮಾ, ನನ್ನ ಕರಿಯರಲ್ಲಿ ಒಂದು ಹ್ಯೂಜ್ ಸಿನಿಮಾ ಮಾಡಿದ್ದಾರೆ. ಸೊ ಅದು ಇವತ್ತಿಂದಲ್ಲ, ಯಾವತ್ತಿಂದನೂ ಅದು ಪ್ಲಾನ್ ಮಾಡಿ ಶ್ರೇಯಸ್ಸು ಮಾಡಬೇಕು ಅಂತ ಹೇಳಿದಾಗ ಖಂಡಿತ ಅದು
ಥ್ಯಾಂಕ್ ಯು ಪದ್ಮಾವತಿಮ್ಮ, ಥ್ಯಾಂಕ್ ಯು ಅವ್ರಿಗೂ ಆ್ಯಂಡ್ ಶ್ರೇಯಸ್ಗೆ. ಚಿಕ್ಕ ಹುಡುಗ ಆದ್ರೂ ಒಂದು ದೊಡ್ಡ ಜವಾಬ್ದಾರಿ ಹೊತ್ತು ಈ ಸಿನಿಮಾ ಇಂಡಸ್ಟ್ರಿಗೆ ಬಂದು ಅದನ್ನ ಸಿನಿಮಾ ಶುರು ಮಾಡೋದು ದೊಡ್ಡದಲ್ಲ, ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ಗೆ ತರೋದೇ ದೊಡ್ಡದು. ಅದು ಒಂದು ಹರಸಾಹಸ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತಿನ ಇಂಡಸ್ಟ್ರಿಯಲ್ಲಿ ನನ್ಗೆ ಏನಾಯ್ತು ಅಂದ್ರೆ, ಬಿಕಾಸ್ ನಾನು ಹೇಳಕ್ ಇಷ್ಟಪಡ್ತೀನಿ, ಮಾದೇವ ಬಿಫೋರೇ ಬಂದು ಇಷ್ಟು ದೊಡ್ಡ ಬಜೆಟ್ ಮಾಡಿದ್ದೀವ್ರು. ನನ್ಗೆ ಅವ್ರಿಗೂ ಮೈಂಡಲ್ಲಿ ಇರಲಿಲ್ಲ ಯಾವ ತರ ಇವರು ರಿಟರ್ನ್ಸ್ ಎತ್ಕೊಂತಾರೆ ಅನ್ನೋದು ಅವ್ರಿಗೆ ಮೈಂಡಲ್ಲಿ ಇರಲಿಲ್ಲ. ಯಾಕಂದ್ರೆ ಹ್ಯೂಜ್ ಸಿನಿಮಾ ಇದು. ಬಟ್ ಆದ್ರೆ ಮಾದೇವ ಆದ್ಮೇಲೆ ನನಗೊಂಚೂರು ನಂಬಿಕೆ ಬಂತು, ಎಲ್ರಿಗೂ ನಂಬಿಕೆ ಬಂತು. ಇವತ್ತು ಇಂಡಸ್ಟ್ರಿಯಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಸಿನಿಮಾ ಮಾಡ್ಬೋದು ಅಂತ ಹೇಳಿ. ಸೊ ಥ್ಯಾಂಕ್ ಯು ಶ್ರೇಯಸ್, ಥ್ಯಾಂಕ್ ಯು ನಿಮ್ಗೂ. ಅಂಡ್ ಆಫ್ ಕೋರ್ಸ್ ಜಯನ್ ಸರ್ ಅವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ, ನಾನು ಅವ್ರ ಪಕ್ಕದಲ್ಲಿ ಕೂತಿರೋದೇ ಒಂದು ಪುಣ್ಯ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ನಾವು ಇವ್ರನ್ನ ನೋಡಿ ಬೆಳೆದಿದ್ದೀವಿ, ಇವರ ಒಂದು ಸಾಹಿತ್ಯ ನಾವು ಕೇಳಿ ಹಾಡು ಗುಣಗ್ತಾ ಲೈಫ್ ಫುಲ್ ಇಷ್ಟು ನಮ್ಮ ಲೈಫಲ್ಲಿ ನಾನು ಫುಲ್ ಎವ್ರಿ ಟೈಮ್ ನಾನು ಕೇಳಿದ್ದೀನಿ. ಇವತ್ತು ಅವ್ರ ಪಕ್ಕದಲ್ಲಿ ನಾನು ಕೂತಿರೋದು ನನ್ನ ಹೆಮ್ಮೆ, ನನ್ನ ಪುಣ್ಯನೋ ಅದೇನೋ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಸಿನಿಮಾ ಆಕ್ಚುಲಿ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಇವರು ಆ ಸಾಂಗ್ಗೆ ಕರೆಕ್ಟಾಗಿ ಯಾರು ಇದಕ್ಕೆ ಸಾಹಿತ್ಯ ಬರೀತಾರೆ ಅನ್ನೋದು ಒಂದು ದೊಡ್ಡ ಜವಾಬ್ದಾರಿ ಆಗಿತ್ತು. ಸೊ ಅದಕ್ಕೆ ಜಯನ್ ಸರ್ನ ನೀವು ಕರ್ಕೊಂಡ್ ಬಂದಿದ್ದು ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಡೀ ಟೀಮ್ ತಂಡದ ಕಡೆಯಿಂದ. ಅಂಡ್ ಆಫ್ ಕೋರ್ಸ್ ಪ್ರಿಯಾ ಅವರು ವಂಡರ್ಫುಲ್ ಕೋ ಸ್ಟಾರ್. ಅಂಡ್ ನನಗೆ ಇನ್ಫ್ಯಾಕ್ಟ್ ಇಂಡಸ್ಟ್ರಿ ಯೂಶಲಿ ಹೀರೋಯಿನ್ಸ್ ಹಾಯ್ ಮಾ ಹೇಗಿದ್ದೀರಾ, ಗುಡ್ ಮಾರ್ನಿಂಗ್, ಬಾಯ್ ಅಂತ ಹೇಳಿ ನಾನು ಇಡೀ ಕರಿಯರ್ ಅಲ್ಲಿ ಒಂದು 23 ಸಿನಿಮಾಸ್ವರೆಗೂ ಹಂಗೆ ಇದ್ದವನು. 24th ಸಿನಿಮಾ ಏನು ಅಂದ್ರೆ ಮಾದೇವ ಅಲ್ಲಿ ಎಷ್ಟು ಸೋನಾಲ್ ನನಗೆ ಅಂದ್ರೆ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು, ಸೋನಾಲ್ ಮೊಂಟೆರೋ. ಅವರು ಅಷ್ಟು ಒಂದು ಕ್ವಾಟ್ಲೆ ಕೊಟ್ರು ಅಂದ್ರೆ ಸೋನಾಲ್ ಅವರ 2ರಷ್ಟು ಇವರು ನನಗೆ ಅನ್ಸ್ಬಿಡ್ತು. ಯಾಕಂದ್ರೆ ನಮ್ಮ ಹುಡುಗ ಫಸ್ಟ್ ಡೇನ ಇವ್ರನ್ನ ನೋಡಿದಾಗ, ಅಣ್ಣ ಸೋನಾಲ್ ಅವರು ಡಬಲ್ ಇದಾರ ಅಣ್ಣ ಇವರು ಅಂದ. ಅದೇ ತರ ಅಂದ್ರೆ ಅಷ್ಟು ಜೋವಿಯಲ್ ಆಗಿ, ಅಷ್ಟು ಬ್ಯೂಟಿಫುಲ್ ಆಗಿ, ಬಟ್ ವಂಡರ್ಫುಲ್ ಸ್ಕ್ರೀನ್ ಪ್ರೆಸೆನ್ಸ್. ಯು ಲುಕ್ ಅಮೇಸಿಂಗ್ಲಿ ಬ್ಯೂಟಿಫುಲ್ ಆನ್ ಸ್ಕ್ರೀನ್, ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅಂಡ್ ಆಫ್ ಕೋರ್ಸ್ ಡೈರೆಕ್ಟರ್ ಸರ್ ಒಂದಿಷ್ಟು ನಮಗೆ ಕೊಟ್ಬಿಡೋರು, ನೀವೇ ಒಂದಿಷ್ಟು ಕಂಪೋಸ್ ಮಾಡ್ಕೊಂಡು ವಾಟ್ ಆರ್ ಯು ಗೋನ್ ಟು ಡೂ ಅಂತ ನಮ್ಮನ್ನು ಕೇಳೋರು. ಸರ್ ನಾವು ಕಂಪೋಸ್ ಮಾಡ್ತೀವಿ, ಒಂದು 2 ನಿಮಿಷ ಕೊಡಿ ಅಂತೇಳಿ ನಾವು ಏನೋ ಒಂದು ಮಾತಾಡ್ಕೊಂಡು, ಆ ಒಂದು ಕಂಫರ್ಟ್ ಝೋನ್ ಬಹಳ ಇಂಪಾರ್ಟೆಂಟ್ ಯಾವತ್ತೂ ಆರ್ಟಿಸ್ಟ್ಗೆ. ನಾನು ಮಾದೇವಾಲ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೆ ಸೋನಾಲ್ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಆಫ್ ಕೋರ್ಸ್ ಪ್ರಿಯಾ ಅವ್ರಿಗೆ ನಾನು ಇದ್ರು ಬಲರಾಮಲ್ಲೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ. ಸೊ ಅದಕ್ಕೂ ಆಕ್ಚುಲಿ ಐ ಹ್ಯಾವ್ ಟು ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ಆ ಒಂದು ಕಂಫರ್ಟ್ ಝೋನ್ ಅವ್ರು ಕೊಡ್ತಾರೆ. ಅಂಡ್ ಕಮಿಂಗ್ ಟು ಸಂತೋಷ್ ನಾರಾಯಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಅಗೇನ್. ನಾನು ಆಗ್ಲೇ ಹೇಳಿದ್ದೀನಿ, ಬಟ್ ಇವರು ಸಿನಿಮಾ ಬಗ್ಗೆ ಆಗಲಿ ಅಂಡ್ ಶುರು ಸಾಂಗ್, ಬಟ್ ಬೇರೆ ಲಿರಿಕ್ಸ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಶುರು ನಮಗೆ ನಾವು ಕೇಳಿದಾಗ ಅದು ಒಂದು ಸ್ವಲ್ಪ ಟೈಮ್ ತಗೊಂತು. ಯಾಕಂದ್ರೆ ಫಸ್ಟ್ ನಾವು ಬೇರೆ ಲಿರಿಕ್ಸ್ ಅಲ್ಲಿ ಕೇಳ್ಬಿಟ್ಟಿದ್ವಿ, ಅದನ್ನ ಕೇಳಿ ಅದಾದ್ಮೇಲೆ ಈಗ ಶುರು ಅಂತ ಕೇಳಿ ಈಗ ಶುರು ಆಯ್ತು ಒಂದು ನೋಟು ಅಂಡ್ ದೋಸ್ ಕೀಸ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಅಂಡ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ಕೋ ಸ್ಟಾರ್ಸ್ ವಿನಯ್ ಗೌಡ್ರು ಅಂಡ್ ವಂಡರ್ಫುಲ್ ಬ್ಯೂಟಿಫುಲ್ ಸ್ಕ್ರೀನ್ ಪ್ರೆಸೆನ್ಸ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಫಸ್ಟ್ ಆಕ್ಚುಲಿ ನನಗೂ ಅವ್ರಿಗೂ ಇದ್ದಿದ್ದೆ ಫಸ್ಟ್ ಶಾರ್ಟೇ ಇದ್ದಿದ್ದು ಬಂದು ಅವ್ರು ನನ್ನ ಎದೆಗೆ ಓದಿಬೇಕು, ಫಸ್ಟ್ ಶಾರ್ಟೇ ಕೊಟ್ಬಿಟ್ರು ಅವ್ರಿಗೆ. ಅವರು ಸರ್ ಏನ್ ಸರ್ ಇದು ಸ್ಟಾರ್ಟಿಂಗ್ ಅಲ್ಲ ಹೆಂಗೆ ಅಂತ. ಬಟ್ ನಾನು ತುಂಬಾ ಕಂಫರ್ಟ್ ಝೋನ್ ಕೊಟ್ಟು, ಇಲ್ಲ ಆಯ್ತು ನನ್ನ ಫೈಟ್ ತುಂಬಾ ಚೆನ್ನಾಗಿ ನಾನು ಬರ್ತಿರೋದ್ರಿಂದ, ಬಿಕಾಸ್ ನನ್ನ ತಂದೆಯಿಂದ ಅದು ರಕ್ತಗತವಾಗಿ ಬರ್ತಿರೋದ್ರಿಂದ. ಸೊ ನಾನು ಅವ್ರಿಗೆ ಕಂಫರ್ಟ್ ಝೋನ್ ಕೊಟ್ಟು ಅಲ್ಲಿ ತುಂಬಾ ಚೆನ್ನಾಗಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಅದಾದ್ಮೇಲೆ ಕತ್ತಿದು ನಂದು ಒಂದಿಷ್ಟು ಇದು ಇನ್ಪುಟ್ಸ್ಗಳಿತ್ತು. ಅದು ಆ ಒಂದು ಸ್ಟೈಲ್, ನಮ್ಮ ಫ್ರೇಜರ್ ಟೌನಲ್ಲಿ ಹುಟ್ಟು ಬೆಳೆದವನು ನಾನು, ಆ ಒಂದು ಸ್ಟೈಲ್ದು ಒಂದು ಚೂರು ಅದೆಲ್ಲ ಅವ್ರು ಮಾಡಿದ್ದಾರೆ. ಅಂಡ್ ಅಫ್ಕೋರ್ಸ್ ನಾನು ರಾಜೇಂದ್ರ ಆಗಲಿ, ನಮ್ಮ ಅಭಯ್ ಪುನೀತ್ ಅವರಾಗ್ಲಿ, ಸೀನಾ ಆಗಲಿ ಅಂಡ್ ಅನಿಲ್ ಸಿದ್ದು ಆಗಲಿ, ಬಹಳಷ್ಟು ಜನ ಇದರ ಕೆಲಸ ಮಾಡಿದ್ದಾರೆ. ನನ್ನ ಟೀಸರ್ ಅಂಡ್ ಟ್ರೈಲರ್ ದಿನ ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ, ಸಿನಿಮಾ ಬಗ್ಗೆ ಎಲ್ಲಾನು ಹೇಳ್ತೀನಿ. ಸೊ ಈಗ ದಿಸ್ ಇವೆಂಟ್ಸ್ ಸೂಪರ್ ಸ್ಟಾರ್ ಈಸ್ ಹಿಯರ್ ಅಂಡ್ ಸಂತೋಷ್ ಸರ್ ಮಾತಾಡಬೇಕು. ಅಂಡ್ ಥ್ಯಾಂಕ್ ಯು, ಯಾಕಂದ್ರೆ ಅವರು ಬಹಳಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿ ಇವತ್ತು ಮತ್ತೆ ಬಂದಿದ್ದಾರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಹರಿದಾಸ್ ಸರ್ ಹಿಂದೆ ಕೂತಿದ್ದಾರೆ. ಅಂಡ್ ಥ್ಯಾಂಕ್ ಯು ಸರ್, ನಮ್ಮ ಹರಿದಾಸ್ KGF ಅವರು ಈಸ್ ದ ಎಡಿಟರ್. ನೀವ್ ಯಾಕೆ ಹಿಂದೆ ಕೂತ್ಬಿಟ್ರಿ ಅಂತ ಗೊತ್ತಿಲ್ಲ, ಅವ್ರು ಪಾಪ ಇಲ್ಲಿ ಕೂರಿಸ್ಬೇಕಾಗಿತ್ತು. ಅಂಡ್ ವಂಡರ್ಫುಲ್ ಡೈರೆಕ್ಟರ್ ಸರ್ ಬಗ್ಗೆ ನಾನು ಖಂಡಿತ ಟೀಸರ್ ಬರಲಿ ಟ್ರೈಲರ್ ಬರಲಿ ಅದ್ರಲ್ಲಿ ಮಾತಾಡ್ತೀನಿ. ಬಟ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನಮ್ಮ ಡೈರೆಕ್ಟರ್ ಈ ವಾಸ್ ಲೈಕ್ ಸೋ ಫ್ರೆಂಡ್ಲಿ ಅಂಡ್ ಅವ್ರ ಎನರ್ಜೆಟಿಕ್ ಅಂಡ್ ಚಿಕ್ಕ ಹುಡುಗನ ತರ ಎಲ್ಲ ಕಡೆ, ಚಿಕ್ಕ ಹುಡುಗನೇ ಇಲ್ಲ ಅಂತಲ್ಲ, ಚಿಕ್ಕ ಹುಡುಗನ ತರ ಓಡಾಡ್ಕೊಂಡು ತುಂಬಾ ಚೆನ್ನಾಗಿ ಈ ಹ್ಯಾಂಡಲ್ಡ್ ಎವ್ರಿಬಡಿ. ಬಿಕಾಸ್ ಹ್ಯೂಜ್ ಪ್ರೊಡಕ್ಷನ್ ಆಗಿರೋದ್ರಿಂದ ಈ ಹ್ಯಾಡ್ ಟು ಹ್ಯಾಂಡಲ್ ಎವ್ರಿಥಿಂಗ್.
ಅಂಡ್ ಅಫ್ಕೋರ್ಸ್ ಐ ಥ್ಯಾಂಕ್ ನಮ್ಮ ವೆಂಕಟೇಶ್ PR ಫಾರ್ ಅರೇಂಜಿಂಗ್, ಅಂಡ್ PR ಕೆಲಸ ನಮ್ಮ ಪ್ರವೀಣ್ ಅವರು ಮಾಡಿದ್ದಾರೆ. ಅಂಡ್ ಅಫ್ಕೋರ್ಸ್ ಈ ಜಾಗ ಆಗ್ಲಿ, ಈ ಜಾಗ ಅನ್ನೋದಕ್ಕಿಂತ ಅಫ್ಕೋರ್ಸ್ ಈ ಸ್ಟೇಜ್ ಆಗ್ಲಿ, ನಮ್ಮ ಇಡೀ ಈ ಸೆಟಪ್ ಆಗ್ಲಿ, ನಮ್ಮ ನವರಸನ್ ಸಾಹೇಬ್ರು ಎಲ್ಲಿದ್ರೆ ಸರ್, ಎಲ್ಲಿದ್ರು ನನ್ನ ಸಿನಿಮಾಗೆ ಎಲ್ಲೇ ಹೋದ್ರು ಬೇರೆ ಕಡೆ ಇತ್ತು, ಅದೇನೋ ಗೊತ್ತಿಲ್ಲ, ಅವ್ರು ಏನು ಗ್ರಾಸ್ ಮಾಡಿ ಇಟ್ಕೊಂಡಿದ್ರೆ ಗೊತ್ತಿಲ್ಲ, ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಇದಾಗಿ ಇಲ್ಲ ಮತ್ತೆ ನಾವು ನವರಸನ್ ಸರ್ ಹತ್ರನೇ ಬಂದ್ವಿ. ಸೊ ಥ್ಯಾಂಕ್ ಯು ಸಮೀರಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್, ಯು ಬೀನ್ ಅ ವಂಡರ್ಫುಲ್ ಹೋಸ್ಟ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.